ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಗಿಣ್ಣ ಹಾಲು ಇಲ್ದೇ ಹೇಗೆ ಗಿಣ್ಣು ಮನೇಲೇ ಇರೋವಂತಹ ಹಾಲಲ್ಲಿ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಗಿಣ್ಣ ಹಾಲಿದ್ರೆ ಇನ್ನೂ ತುಂಬ ರುಚಿ ಚೆನ್ನಾಗಿರುತ್ತೆ. ಇದರಲ್ಲೂ ಅದೇ ಥರ ಸೇಮ್ ಬರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ನಾವು ತಿನ್ನಬೇಕು ಅಂತ ಅನ್ನಿಸ್ದಾಗ ಹಾಲು ಸಿಗದೆ ಇರೋದಾಗ ಈ ರೀತಿ ಮಾಡ್ಕೊಬೋದು. ನಾನು ಚೆನ್ನಾಗಿರೋ ಹಾಲನ್ನ ಫಸ್ಟು ಚೆನ್ನಾಗಿ ಘಮ ಘಮ ಅನ್ನೋ ಕಾಯಿಸಿ ಇಟ್ಕೊಂಡಿದ್ದೀನಿ. ಈಗ ಅದೇ ಹಾಲಿಗೆ ನಾನು ಬೆಲ್ಲ, ಎಷ್ಟು ಹಾಲು ಚೆನ್ನಾಗಿ ಘಮ ಘಮ ಅಂತ ಕಾಯಿಸ್ತೀವಿ ಅಷ್ಟು ಗಿಣ್ಣು ಚೆನ್ನಾಗಿ ಬರುತ್ತೆ. ಫಸ್ಟೇ ಕಾಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನಿವಾಗ ಒಂದು ಅಚ್ಚು ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಕಾಯಿ ತುರಿನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಡಲೆ ಪುಡಿನೂ ಸಹ ಒಂದು ಏಲಕ್ಕಿ ಹಾಕ್ಕೊಂಡು ನಾನು ಕಡಲೆ ಪುಡಿನೂ ಸಹ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೂರನ್ನೂ ಸಹ ಇವಾಗ ನಾನು ಹಾಲು ಕಾದಿರೋ ಹಾಲಿಗೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಕೈ ಆಡಿಸೋಣ. ಏನಕ್ಕೆ ಅಂತ ಆದರೆ ಬೆಲ್ಲ ಕರಗುತ್ತೆ. ಇದು ಕರಗೋಷ್ಟರಲ್ಲಿ ನಾನಿಲ್ಲಿ ಇದು ಅವಲಕ್ಕಿ ಒಂದು ಕಪ್ನ ತೊಗೊಂಡಿದ್ದೀನಿ. ಅವಲಕ್ಕಿ ಮತ್ತು ಕಡಲೆ ಪುಡಿ, ಕಾಯಿ ತುರಿ ಈ ಮೂರನ್ನೂ ಸಹ ನಾವೀಗ ಮಿಕ್ಸ್ ಮಾಡಿಕೊಂಡು ರೆಡಿ. ಮೂರನ್ನೂ ಒಟ್ಟಿಗೆ ಹಾಕೋದ್ರಿಂದ ಸ್ವಲ್ಪ ಗಂಟಾಗೋದಿಲ್ಲ. ಕಡಲೆ ಪುಡಿ ಹಿಟ್ಟಿನಂಗಿರೋದ್ರಿಂದ ಗಂಟಾಗ್ಬಿಡುತ್ತೆ. ಅದಕ್ಕೆ ನಾವು ಇಲ್ಲಿ ಮೂರನ್ನು ಮಿಕ್ಸ್ ಮಾಡಿಕೊಂಡು ಗಂಟಾಗೋದಿಲ್ಲ. ಕಡಲೆ ಸ್ವಲ್ಪ ಹಿಟ್ಟಿನಂಗಿರೋದ್ರಿಂದ ಗಂಟಾಗ್ಬಿಡುತ್ತೆ. ಅದಕ್ಕೆ ಮೂರನ್ನು ಸಹ ಮಿಕ್ಸ್ ಮಾಡಿ ಬೆಲ್ಲ ಕರಗಿರುವಂತಹ ಹಾಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ನೋಡಿ ಇನ್ನೂ ಗಟ್ಟಿಯಾಗೇ ಇದೆ. ಅದು ನಿಧಾನಕ್ಕೆ ಕರಿಕೊಳ್ಳುತ್ತೆ. ಒಂದು 10 ನಿಮಿಷ ಬಿಟ್ಬಿಟ್ಟು ಹಾಗೆಯೇ ನಾವಿಲ್ಲಿ ಬೆಲ್ಲ ನೋಡಿ ಕರಗಿ ಇವಾಗ ಹಾಲು ಹೊಡೆದಿದೆ. ಇವಾಗ ನಾನು ಹೇಳಿದ್ನಲ್ಲ, ಮೂರು ಮಿಕ್ಸ್ ಮಾಡ್ಕೊಂಡಿರೋದನ್ನ ಸಹ ಅವಲಕ್ಕಿ, ಕಡಲೆಪುಡಿ, ಕಾಯಿ ಮೂರು ಘಮ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಮೂರನ್ನೂ ಹಾಕಿ ತಿರುಗಿಸ್ಕೊಳ್ತಾ ಇದ್ದೀನಿ. ನಾನು ಒಂದು 5 ನಿಮಿಷ ಒಂದು 5 ನಿಮಿಷ ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಕೈ ಆಡಿಸ್ಬಿಟ್ಟು ಇಟ್ಬಿಟ್ರೆ ಹಣ್ಣು ತಳನೂ ಹತ್ತುತ್ತೆ. 5 ನಿಮಿಷ ಕೈ ಆಡಿ ಇಟ್ಬಿಟ್ರೆ 5 ನಿಮಿಷಕ್ಕೆ ಅದು ಗಟ್ಟಿ ಆಗಿಬಿಡುತ್ತೆ. ಸಿಂಪಲ್ಲಾಗಿದೆ, ಎಲ್ಲರ ಮನೇಲೂ ಮಾಡ್ತಾರೆ. ನಾನು ಗಿಣ್ಣ ಹಾಲು ಇಲ್ದೇ ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ರೆಡಿಯಾಗಿದೆ ಗಿಣ್ಣು. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ಆಲ್.